ಆಷಾಢದ ತಣ್ಣನೆಯ ಗಾಳಿ, ಬಾನಂಗಳದಲ್ಲಿ ಗಾಳಿಪಟಗಳ ಚಿತ್ತಾರ. ಜಿಲ್ಲಾ ಮಟ್ಟದ ಗಾಳಿಪಟ ಹಾರಿಸುವ ಸ್ಪರ್ಧೆ. ಜಾನಪದ ಸೊಗಡಿಗೆ ಹೆಸರಾದ ಮಂಡ್ಯದಲ್ಲಿ ಗಾಳಿಪಟ ಉತ್ಸವ. ಮದ್ದೂರಿನ ದಂಡಿನ ಮಾರಮ್ಮ ದೇವಾಲಯದ ಆವರಣದಲ್ಲಿ ನಡೆದ ಗಾಳಿಪಟ ಉತ್ಸವ. ಭಾರತ್ ವಿಕಾಸ್ ಪರಿಷತ್ ಹಾಗೂ ಸ್ವಾಮಿ ವಿವೇಕಾನಂದ ಯುವ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದಿಂದ ಆಯೋಜನೆ. ಬಾನಂಗಳದಲ್ಲಿ ಅದ್ದೂರಿಯಾಗಿ ಮೂಡಿ ಬಂದ ಗಾಳಿಪಟಗಳ ಕಲರವ. ಆಷಾಢದ ಗಾಳಿಯಲ್ಲಿ ಮಸ್ತ್ ಗಾಳಿಪಟ ಉತ್ಸವ. ಬಾನಂಗಳದಲ್ಲಿ ಕಲರ್ಫುಲ್ ಗಾಳಿಪಟಗಳ ಚಿತ್ತಾರ. ಮಕ್ಕಳು ಹಾಗೂ ಯುವಜನರಲ್ಲಿ ಸೃಜನಶೀಲತೆ ಮತ್ತು ದೇಶಿ ಕ್ರೀಡೆಗಳ ಬಗ್ಗೆ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಆಯೋಜನೆ. ಕಾರ್ಯಕ್ರಮ ಉದ್ಘಾಟಿಸಿದ ಮುಖಂಡ ತಗ್ಗಹಳ್ಳಿ ಚಂದ್ರು. ಸ್ವಂತ ತಯಾರಿಸಿ ಬಣ್ಣದ ಹಾಗೂ ವಿನ್ಯಾಸದ ಆಕರ್ಷಕ ಗಾಳಿಪಟಗಳ ತಂದ ಮಕ್ಕಳು. ಜನರ ಗಮನ ಸೆಳೆದ ಹದ್ದು, ಚಿಟ್ಟೆ, ಹುಲಿ, ಸ್ವಾಮಿ ವಿವೇಕಾನಂದ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಡಿಬಾಸ್ ಗಾಳಿಪಟಗಳು. ಬಳಿಕ ಗಾಳಿಪಟ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ. ಹಿಂದೆ ನವಜೋಡಿಗಳನ್ನು ಸೇರಿಸಿ ಗಾಳಿಪಟ ಸ್ಪರ್ಧೆಯನ್ನು ಮಾಡಲಾಗುತ್ತಿತ್ತು. ಗ್ರಾಮೀಣ ಪ್ರದೇಶಗಳಲ್ಲಿ ಗಾಳಿಪಟ ಉತ್ಸವ ಹಿಂದೆ ಆಯೋಜನೆ ಮಾಡುತ್ತಿದ್ದರು. ಇಂದಿನ ಯುವಜನರು ಪೂರ್ವಿಕರ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳಬೇಕು. ಗ್ರಾಮೀಣ ಸಂಸ್ಕೃತಿಗೆ ನಾವೆಲ್ಲ ಮನ್ನಣೆ ನೀಡಬೇಕು ಎಂದು ಮನವಿ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಷ್ಟೇನಾ? ಅಷ್ಟೇ. ನಾವು ಚಿತ್ರದಲ್ಲೆಲ್ಲ ಗಾಳಿಪಟ ಅಂದ್ರೆ ಬಹಳ ಜೋರಾಗಿ ಮಾಡ್ತಿದ್ವಿ. ಅಲ್ಲಿ ನಮ್ಮಲ್ಲೂ ಒಬ್ಬರಿದ್ರು ಎಷ್ಟು ದೊಡ್ಡ ಗಾಳಿಪಟ ಮಾಡ್ತಿದ್ರು ಅಂದ್ರೆ ಇಲ್ಲಿಂದ ಹೆಚ್ಚು ಒಂದು 50 ಗಂಟು ಬಾಲಗಂಚನೆ ಇರ್ತಿದ್ರು. ಮತ್ತೆ ಈ ಆ ಪಟ ಎಷ್ಟು ಗಾಳಿಪಟ ಅಂದ್ರೆ ನಮ್ಮ ಒಂದು ಮಾರ್ಗಿಂತಲೂ ಜಾಸ್ತಿ ಅಗಲ ಇತ್ತು. ಅಷ್ಟು ದೊಡ್ಡ ಗಾಳಿಪಟನ ನಮ್ಮೂರಿನಲ್ಲಿ ಆರಿಸ್ತಾ ಇದ್ರು. ಅವ್ರು ಆರಿಸ್ತಾವ್ರೆ ಅಂತ ಆದ್ರೆ ನಾವೆಲ್ಲ ಓಡೋಗಿ ಆರ್ಸಕ್ಕೆ ನಿಂತ್ಕೊಳ್ಳೋದು. ಆ ಮಟ್ಟಕ್ಕೆ ನಡೀತಿದ್ದು ಈ ಒಂದು ಸ್ಪರ್ಧಾತ್ಮಕ ಕಾರ್ಯಕ್ರಮ. ಇದು ಗಾಳಿಪಟ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡುವಂತ ಎಲ್ಲರಿಗೂ ಧನ್ಯವಾದಗಳು. ನಾನು ಏನು ಪ್ರಿಪರೇಷನ್ ಏನು ಆಗಿಲ್ಲ, ಆದ್ರೂ ಅವಕಾಶ ಕೊಡೋದು